ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಹಿಜಾಬ್ ಹೈ ಡ್ರಾಮಾವೇ ನಡೆದಿದೆ. ನ್ಯೂ ಕನ್ನಡ ಕಾಲೇಜು ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಿಜಾಬ್ ತೆಗೆಯೋದಕ್ಕೆ ವಿದ್ಯಾರ್ಥಿಗಳು ನಿರಾಕರಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಹಿಜಾಬ್ ಹೈ ಡ್ರಾಮಾ ನಡೆದಿದ್ದು ನಿನ್ನೆ ಕೂಡ ಇದೇ ಕಾಲೇಜಲ್ಲಿ ಸಾಕಷ್ಟು ಡ್ರಾಮಾಗಳು ಆಗಿದೆ. ನಿನ್ನೆ ಕೂಡ ನಾವು ಹೇಳ್ತಾ ಇದ್ವಿ ಅಲ್ಲಿ ಏನೇನು ಆಯ್ತು ಅಂತ ಹೇಳಿ. ಸೇಮ್ ಸಿಚುವೇಶನ್ ಇವತ್ತು ಮತ್ತೆ ಮರುಕಳಿಸಿದೆ. ಯಾರಿಗೂ ಪಾಠ ಮಾಡಬಾರ್ದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿಗಳು. ಇತರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಡಿ, ನಮ್ಗೆ ಪಾಠ ಮಿಸ್ ಆಗ್ತಿದೆ ಅಂತ ವಾದವನ್ನ ಮಂಡಿಸಿದ್ದಾರೆ ಅವರಂದ್ರೆ. ಒಂದ್ ಕಡೆ ಹಿಜಾಬ್ ತೆಗೆದು ಹೋಗೋದಿಲ್ಲ ನಾವು ಅಂತ ಹೇಳಿ, ಮತ್ತೊಂದ್ ಕಡೆ ನೀವು ಹಿಜಾಬ್ ತೆಗೆದ ಕ್ಲಾಸ್ಗೆ ಬರಬೇಡಿ ಅಂತ ಹೇಳಿದ್ರೆ, ಮನೆಗೆ ಹೋಗಿ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಬೇರೆ ವಿದ್ಯಾರ್ಥಿಗಳಿಗೂ ನೀವು ಪಾಠ ಮಾಡಬೇಡಿ ಅಂತ ಹೇಳಿ ಪ್ರಿನ್ಸಿಪಾಲ್ ಹತ್ರ, ಕಾಲೇಜು ಉಪನ್ಯಾಸಕರ ಹತ್ರ ಅವರು ಕೇಳ್ಕೊಂಡಿದ್ದಾರೆ. अब प्रिंसिपल को बुलाओ, उनसे पूछो। हम आपको नहीं देते बोलते उनके मुंह से सुनना है। नहीं सर, हमको बुलाओ, हम क्वेश्चन करेंगे। सर कुछ भी नहीं, एक क्वेश्चन पूछते हैं। निकालो बोले स्कूल ड्रेस है, स्कूल ड्रेस में जो है बुर्का निकालो, निकाल के ये वही तो हम लोग नहीं पढ़े तो सर हिंदू लोग भी नहीं पढ़ना, सबके साथ बराबर हिसाब होना सर, ऐसा नहीं होना। कोई ऐसा नहीं करना, हमारे को भेदभाव करना। बेटी बचाओ बेटी पढ़ाओ, क्या हो रहा सर यहाँ पे? कितना अच्छा हो रहा है, लड़के 3 दिन से आके ऐसा ही ठहरे, अच्छा लग रहा। उनको इज्जत नहीं है। हमें बस इतना ही पूछ रहे प्रिंसिपल को, CDC फुल फॉर्म बोलिए, और हमारा अंदर CDC है नहीं है कॉलेज, वो जवाब अगर उनको आंसर मिला, उनके पास आंसर है तो हम बस उनको इतना ही पूछे CDC अंडर है या नहीं है सर, बस इतना ही हमको जानना है। हाँ सर, प्रॉब्लम तो हो रहे हैं, एग्जाम सर, प्रैक्टिकल एग्जाम चल रहे हैं, लैब के एग्जाम्स है, कैसा पढ़ना? वो भी सिर्फ हिंदू लोग ही पढ़ना क्या? मुस्लिम कहाँ जाना? सिर्फ हिंदू लोग ही इंजीनियर डॉक्टर सभी पढ़ना। हम लोग कहाँ जाना? हमारा करियर कहाँ जाना? अब उनको बुलाइए, पूछिए, अब सब यहाँ है तो बुलाइए, पूछिए उनको अंडर CDC है या नहीं है, बुलाइए सर, पुकारो यहाँ पे सब। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಾಗಪ್ಪ ಮಾಲಿ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ನಿನ್ನೆ ಕೂಡ ಸಾಕಷ್ಟು ರೀತಿಯಂತಹ ಬೆಳವಣಿಗೆಗಳು ನಡೀತಿದೆ ಒಂದು ಕಾಲೇಜಿನಲ್ಲಿ, ಇವತ್ತು ಮತ್ತದೇ ಬೆಳವಣಿಗೆ. ಇವತ್ತು ಯಾವ ರೀತಿಯಾಗಿ ಈಗ ಅವರು ಬೇರೆ ಮಕ್ಕಳಿಗೂ ಪಾಠ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಾ, ಹೇಗೆ? ಹೌದು ನವಿತಾ, ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 3 ದಿನದಿಂದ ಏನಂತಂದ್ರೆ ಹಿಜಾಬ್ ಸಂಘರ್ಷ ತಲೆದೋರಿದೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಯಾದಗಿರಿಯ ಕನಕ ವೃತ್ತದ ಸಮೀಪದಲ್ಲಿರುವಂತಹ ನ್ಯೂ ಕನ್ನಡ ಕಾಲೇಜ್ ಮುಂಭಾಗದಲ್ಲಿ ಕಳೆದ 3 ದಿನಗಳಿಂದ ವಿದ್ಯಾರ್ಥಿನಿಯರು ಬುರ್ಕಾ ಹಾಗೂ ಹಿಜಾಬ್ ಧರಿಸಿಕೊಂಡು ಬಂದಿದ್ರು. ಆದರೆ ಕಾಲೇಜಿನ ಆಡಳಿತ ಮಂಡಳಿಯವರು ಯಾವುದೇ ಕಾರಣಕ್ಕೂ ಹಿಜಾಬ್ ಧರಿಸಿ ಒಳಗಡೆ ಪ್ರವೇಶ ಕೊಟ್ಟಿಲ್ಲ. ಹೈಕೋರ್ಟ್ ಆದೇಶ ಗೊತ್ತಿಲ್ವಾ? ಗೊತ್ತಿದ್ರು ಈ ತರ ಮಾಡ್ತಾ ಇದ್ದಾರಾ, ಹೇಗೆ? ನವಿತಾ, ಈಗಲೇ ಹೈಕೋರ್ಟ್ ಆದೇಶದ ಪ್ರತಿಯನ್ನು ಕೂಡ ಕಾಲೇಜಿನ ಆಡಳಿತ ಮಂಡಳಿಯವರು ಕೂಡ ಗೋಡೆಗೆ ಅಂಟಿಸಿ ವಿದ್ಯಾರ್ಥಿನಿಯರಿಗೆ ಅದನ್ನು ಹೈಕೋರ್ಟ್ ಆದೇಶವನ್ನು ತೋರಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಆದರೂ ಕೂಡ ನಮಗೆ ಮೊದಲು ಧರ್ಮ ಮುಖ್ಯ, ನಂತರ ಶಿಕ್ಷಣ ಮುಖ್ಯ ಎಂದು ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕಾಲೇಜ್ ಆಡಳಿತ ಮಂಡಳಿಯವರು ಕಾಲೇಜ್ ಒಳಗಡೆ ತೆರಳಲು ಪ್ರವೇಶ ಕೊಟ್ಟಿಲ್ಲ. ಆದ್ರೆ ಪ್ರಮುಖವಾಗಿ ಈಗಾಗಲೇ ಕಾಲೇಜ್ ಎಂದಿನಂತೆ ನಡೀತಾ ಇದ್ದೇವೆ. ನಮಗೆ ಏನಂತಂದ್ರೆ ನಾವು ನಮಗೆ ಕ್ಲಾಸ್ ಹೋಗ್ತಾ ಇಲ್ಲ, ಹಿಜಾಬ್ ಧರಿಸಿ ಒಳಗಡೆ ಬಿಡ್ತಾ ಇಲ್ಲ. ಆದ್ರೆ ಹಿಂದೂ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ಕಾರಣಕ್ಕೂ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳಬಾರದೆಂದು ವಿದ್ಯಾರ್ಥಿನಿಯರು ಪಟ್ಟು ಹಿಡಿದರು. ನಂತರ ಪೊಲೀಸರು ಆಗಮಿಸಿ ವಿದ್ಯಾರ್ಥಿನಿಯರಿಗೆ ಬುದ್ಧಿ ಮಾತು ಹೇಳಿದ್ರು ಕೂಡ ವಿದ್ಯಾರ್ಥಿಗಳು ಬುದ್ಧಿ ಮಾತಿಗೆ ಬಗ್ಗದೆ ವಾಪಸ್ ಏನಂತಂದ್ರೆ ನಾವು ಹಿಜಾಬ್ ಧರಿಸಿ ಹೋಗ್ತೀವಿ ಎಂದು ಪಟ್ಟು ಹಿಡಿದರು. ನಂತರ ಇದರ ಮಾತಿಗೆ ಕಾಲೇಜಿನ ಆಡಳಿತ ಮಂಡಳಿಯವರು ನಿರಾಕರಣೆ ಮಾಡಿದ ಪ್ರಯುಕ್ತ ವಿದ್ಯಾರ್ಥಿನಿಯರು ವಾಪಸ್ ಮನೆಗೆ ತೆರಳಿದ್ದಾರೆ. ಓಕೆ, ನಾಗಪ್ಪ ಮಾಲಿ ಪಾಟೀಲ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಒಂದು ರೀತಿಯಲ್ಲಿ ಎಷ್ಟೋ ದಿನಗಳಿಂದ ಕೂಡ ಇಂತಹ ಘಟನೆಗಳು ಗೊತ್ತಿದ್ರು ಕೂಡ ಮತ್ತೆ ಈ ರೀತಿಯಾದಂತಹ ಬಿಹೇವಿಯರ್ ತೋರಿಸ್ತಿದ್ದಾರೆ ಅಂತ ಹೇಳಿ. ಸೊ ಮಕ್ಕಳ ಕನ್ವಿನ್ಸ್ ಅವರ ಪೇರೆಂಟ್ಸ್ ಗಳು ಯಾರು ಏನು ಹೇಳ್ತಾ ಇಲ್ವಾ? ಪೇರೆಂಟ್ಸ್ ಗಳು ಬಂದಿಲ್ವಾ ಅಲ್ಲಿ? ಪೇರೆಂಟ್ಸ್ ಗಳಿಗೆ ಅಟ್ಲೀಸ್ಟ್ ಇದ್ರ ಬಗ್ಗೆ ಅರಿವು ಇರುತ್ತೆ, ಈಗ ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ, ಬಟ್ ಇದ್ರ ಬಗ್ಗೆ ಒಂದು ರೀತಿಯ ಸೊಲ್ಯೂಷನ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ತಿಲ್ವಾ ಅಲ್ಲಿ? ನಮಿತಾ, ಈಗಲೇ ನಿನ್ನೆ ತಾನೇ ಏನಂತಂದ್ರೆ ವಿದ್ಯಾರ್ಥಿನಿಯರ ಜೊತೆ ಪೋಷಕರು ಕೂಡ ಆಗಮಿಸಿ ಮನವೊಲಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಪೋಷಕರು ಕೂಡ ಏನಂತಂದ್ರೆ ಹಿಜಾಬ್ ಧರಿಸಿ ನಮ್ಮ ಮಕ್ಕಳು ಕಾಲೇಜ್ ಕ್ಲಾಸ್ಗೆ ತೆರಳುತ್ತಾರೆ ಎಂದು ಹೇಳಿದ್ರು. ಆದ್ರೆ ಇಂದು ಕೂಡ ಓರ್ವ ಮುಸ್ಲಿಂ ಮುಖಂಡರೊಬ್ಬರು ಕಾಲೇಜ್ ಮುಂಭಾಗದಲ್ಲಿ ಆಗಮಿಸಿ
ವಿದ್ಯಾರ್ಥಿನಿಯರಿಗೆ ಮನವರಿಕೆ ಮಾಡಿದ್ರು. ಸದ್ಯಕ್ಕೆ ಏನು ಕೋರ್ಟ್ ಆದೇಶ ಇದೆ, ಇದನ್ನು ಪಾಲನೆ ಮಾಡಬೇಕು. ನೀವು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಹಿಜಾಬ್ ತೆಗೆದು ಕ್ಲಾಸ್ಗೆ ಹೋಗಬೇಕೆಂದು ಮುಸ್ಲಿಂ ಮುಖಂಡರೊಬ್ಬರು ವಿದ್ಯಾರ್ಥಿನಿಯರಿಗೆ ಬುದ್ಧಿ ಮಾತು ಹೇಳಿದ್ರು. ಆದ್ರೆ ವಿದ್ಯಾರ್ಥಿನಿಯರು ನಮಗೆ ಮೊದಲು ಧರ್ಮ ಮುಖ್ಯ, ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಹಿಜಾಬ್ ತೆಗೆದು ಕ್ಲಾಸ್ಗೆ ಹೋಗುವುದಿಲ್ಲ ಎಂದು ಹೇಳಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಕೆಲವು ಮುಖಂಡರು ಮನವೊಲಿಸುವ ಕೆಲಸ ಮಾಡಿದ್ರು ಕೂಡ ವಿದ್ಯಾರ್ಥಿನಿಯರು ಇದರ ಮಾತಿಗೆ ಭಕ್ತ ಇಲ್ಲ ಅಂತ ಹೇಳ್ಬೋದು. ನಂತ ಓಕೆ, ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ್ ಡೀಟೇಲ್ಸ್ಗೆ.